ಲಾಸ್ ಆಯ್ತು ಅಂತ ಹೇಳಿ ನಿಯತ್ತಾಗಿ ದುಡಿಯೋದು ಬಿಟ್ಟು ಇಲ್ಲೊಂದು ಜೋಡಿ ಕಳ್ಳತನಕ್ಕೆ ದಾರಿ ಹಿಡಿದಿತ್ತು. ಮೊಬೈಲ್ ಕಳ್ಳತನಗಳನ್ನ ಮಾಡೋದು, ಶೋಕಿ ಜೀವನ ನಡೆಸೋದನ್ನೇ ಫುಲ್ ಟೈಮ್ ಕಾಯಕವನ್ನಾಗಿ ಮಾಡಿಕೊಂಡಿತ್ತು. ಎಷ್ಟೇ ಆದ್ರೂ ಅಡ್ಡದಾರಿನಲ್ಲಿ ಹಿಡಿದಂತಹ ಕೆಲಸ, ಸಿಕ್ಕಂತಹ ಸಕ್ಸಸ್ ಎಲ್ಲವೂ ಶಾರ್ಟ್ ಟೈಮ್ ಅನ್ನೋದು ಈ ಜೋಡಿಯ ಮುಖಾಂತರ ಮತ್ತೊಮ್ಮೆ ಸಾಬೀತಾಗಿದೆ. ಹಾಗಂದ್ರೆ ಇವರು ಪೊಲೀಸರ ಅತಿಥಿಯಾಗಿದ್ದು ಯಾವ ರೀತಿ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಬಿಸ್ನೆಸ್ ನಷ್ಟ ಆಗಿದ್ದಕ್ಕೆ ಕಳ್ಳತನಕ್ಕಿಳಿದ ಫ್ರೆಂಡ್ಸ್. ಕದ್ದ ಬೈಕ್ನಲ್ಲಿ ಮೊಬೈಲ್ ಅಂಗಡಿಗಳಲ್ಲಿ ಕಳ್ಳತನ. ಬೆಂಗಳೂರಲ್ಲಿ ದಿನೇ ದಿನೇ ಕ್ರೈಮ್ ಹೆಚ್ಚಾಗ್ತಾ ಇದೆ. ಅಲ್ಲಿ ಮರ್ಡರ್, ಹಲ್ಲೆ, ಇಲ್ಲಿ ಕಳ್ಳತನ ಅಂತ ದಿನ ನೋಡುತ್ತಲೇ ಇರ್ತೀವಿ. ಈ ಮಧ್ಯೆ ಬೆಂಗಳೂರು ಪೊಲೀಸರ ಕೈಗೆ ಇಲ್ಲೊಂದು ಗ್ಯಾಂಗ್ ಸಿಕ್ಕಿಬಿದ್ದಿದೆ. ಇವರು ಅಂಥಿಂಥ ಖದೀಮರಲ್ಲ. ಪೊಲೀಸರೇ ಇವರ ಐಡಿಯಾಲಜಿ ಕೇಳಿ ದಂಗಾಗಿ ಹೋಗಿದ್ದಾರೆ. ಹೌದು, ಸಾಮಾನ್ಯವಾಗಿ ಕಳ್ಳರು ಬಸ್ಗಳು ರಶ್ ಇದ್ದಾಗ ಜನ ಸೇರಿದ ಕಡೆಗೆ ಹಳೆ ಮೊಬೈಲ್ ಮೇಲೆ ಕಣ್ಣು ಹಾಕಿದ್ರೆ, ಇವರು ಮಾತ್ರ ಶೋರೂಮ್ನಲ್ಲಿರೋ ಮೊಬೈಲ್ಗಳಿಗೆ ಕಣ್ಣು ಹಾಕ್ತಿದ್ರು. ಗ್ರಾಹಕರ ಸೋಗಿನಲ್ಲಿ ಮೊಬೈಲ್ ಶೋರೂಮ್ಗೆ ಎಂಟ್ರಿ ಕೊಡ್ತಾ ಇದ್ದ ಈ ಖತರ್ನಾಕ್ಗಳು ಸಿಬ್ಬಂದಿಯ ಗಮನ ಬೇರೆಡೆ ಸೆಳೆದು ಹೊಸ ಮೊಬೈಲ್ ಸಲೀಸಾಗಿ ಕದ್ದು ಎಸ್ಕೇಪ್ ಆಗ್ತಿದ್ರು. ಬಿಸ್ನೆಸ್ನಲ್ಲಿ ನಷ್ಟ ಆಗಿದೆ ಅಂತ ಕಳ್ಳತನಕ್ಕೆ ಇಳಿದಿದ್ದ ಗ್ಯಾಂಗ್ ಖಾಕಿ ಬಲೆಗೆ ಬಿದ್ದಿದೆ. ಇಬ್ಬರು ಕಳ್ಳರನ್ನ ಅಂಗಡಿಗಳಿಂದ ಮೊಬೈಲ್ ಫೋನ್ಗಳನ್ನ ಕದ್ಕೊಂಡು ಹೋಗ್ತಕ್ಕಂಥದ್ದು, ಜೊತೆಗೆ ಅಂಗಡಿಗಳ ಮುಂದೆ ನಿಲ್ಲಿಸಿರ್ತಕ್ಕಂತಹ ಮೋಟರ್ ಸೈಕಲ್ಗಳು, ಟೂ ವೀಲರ್ಗಳೇನಿದ್ದಾವೆ ಅವುಗಳ ಹ್ಯಾಂಡ್ ಲಾಕನ್ನು ಮುರಿದು ಆ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂತಹ ವ್ಯಕ್ತಿಗಳು ಇಬ್ಬರನ್ನು ಬಂಧಿಸಿದ್ದಾರೆ. ಆರೋಪಿಗಳು ಇಬ್ಬರು ಕೂಡ ಬೆಂಗಳೂರು ಗ್ರಾಮಾಂತರ ಪ್ರದೇಶದವರಾಗಿದ್ದು, ಅವರು ಈ ಹಿಂದೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಇವ್ರ ಮೇಲೆ MOV ಕಾರ್ಡ್ಸ್ ಕೂಡ ಇರ್ತಕ್ಕಂಥದ್ದು ಈಗ ಕಂಡುಬಂದಿದೆ. ಈ ಖತರ್ನಾಕ್ ಜೋಡಿಯನ್ನ ಜ್ಞಾನಭಾರತಿ ಪೊಲೀಸರು ಬಲೆಗೆ ಕೆಡವಿದ್ದಾರೆ. ಬಂಧಿತರಾದ ಶಿವರಾಜ್ ಹಾಗೂ ನವೀನ್ ಬಳಿ 11 ಲಕ್ಷ ಮೌಲ್ಯದ 41 ಮೊಬೈಲ್, 5 ಬೈಕ್ ಸೀಸ್ ಮಾಡಿದ್ದಾರೆ. ಇನ್ನು ಇವರು ಮೊಬೈಲ್ ಜೊತೆಗೆ ಹ್ಯಾಂಡಲ್ ಲಾಕ್ ಮುರಿದು ಬೈಕ್ಗಳನ್ನ ಕದೀತಾ ಇದ್ರು. ಜ್ಞಾನಭಾರತಿ, ಕುಂಬಳಗೋಡು, ಬೇಗೂರು ವ್ಯಾಪ್ತಿಯ ಹಲವು ಅಂಗಡಿಗಳಲ್ಲಿ ಮೊಬೈಲ್ ಕಳ್ಳತನ ಮಾಡಿದ್ರು. ಸಿಸಿಟಿವಿಯಲ್ಲಿ ಸೆರೆಯಾಗುತ್ತೆ ಅಂತ ಮೊಬೈಲ್ ಕಳ್ಳತನ ಮಾಡಲು ಕದ್ದ ಬೈಕ್ ಬಳಕೆ ಮಾಡ್ತಾ ಇದ್ರಂತೆ. ಕದ್ದ ಮೊಬೈಲ್ಗಳನ್ನ ಹಳ್ಳಿಗಾಡಿನಲ್ಲಿ 5-10 ಸಾವಿರಕ್ಕೆ ಮಾರಾಟ ಮಾಡಿ ಬರ್ತಿದ್ರಂತೆ. ಇವರು ಈ ಹೆಣ್ಣುಮಕ್ಕಳು ನಡೆಸ್ತಕ್ಕಂಥ ಅಂಗಡಿಗಳನ್ನ ಮಾಲೀಕತ್ವದ ಅಂಗಡಿಗಳಿಗೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಹತ್ರ ಮಾತಾಡ್ಸೋದು. ಇನ್ನೊಬ್ಬ ಏನು ಮಾಡ್ತಾ ಇದ್ದ, ಅವ್ರದ್ದು ಮೊಬೈಲ್ಗಳನ್ನ ಏನು ಟೇಬಲ್ ಮೇಲೆ ಇಟ್ಟಿರ್ತಕ್ಕಂಥ ಮೊಬೈಲ್ಗಳನ್ನ ಎತ್ಕೊಂಡ್ಬಿಡೋದು, ಅವ್ರಿಗೆ ಗೊತ್ತಿಲ್ಲದೇ ಎತ್ಕೊಂಡು ಬಂದ್ಬಿಡೋದು ಹೊರಗಡೆ. ಈ ಥರ ಇವರು ಸಾಕಷ್ಟು ಬೆಂಗಳೂರಲ್ಲಿ ಎಲ್ಲ ಪ್ರದೇಶಗಳಲ್ಲೂ ಮಾಡಿದ್ದಾರೆ. ನಮಗೆ ಈ ಪ್ರಕರಣದಲ್ಲಿ 41 ಮೊಬೈಲ್ಗಳು ನಮಗೆ ರಿಕವರಿ ಆಗಿದೆ, ಮತ್ತು ಒಂದು 5 ಬೈಕ್ಗಳು. ಯಾಕಂದರೆ ಇವ್ರು ಏನು ಮಾಡ್ತಾಯಿದ್ರು, ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಬೈಕ್ಗಳನ್ನ ಕಳ್ತನ ಮಾಡಿಕೊಂಡು ಆಮೇಲೆ ಇವರು ಈ ಅಂಗಡಿಗಳಿಗೆಲ್ಲ ಹೋಗ್ತಕ್ಕಂಥದ್ದು. ಎಸ್ಪೆಷಲಿ ಇವ್ರು ಏನು ಮಾಡ್ತಾಯಿದ್ರು, ಇದನ್ನು ಈ ಮೊಬೈಲ್ಗಳನ್ನೆಲ್ಲ ತೊಗೊಂಡು ಈ ಕೋಲಾರ ಮತ್ತು ಈ ಹಳ್ಳಿಗಳಿಗೆ ಹೋಗ್ಬಿಟ್ಟು ಒಂದು 5,000 10,000 ರೂಪಾಯಿಗೆ ಈ ಮೊಬೈಲ್ಗಳನ್ನ ಮಾರ್ತಕ್ಕಂಥದ್ದು ಇವ್ರು ಮಾಡ್ತಾಯಿದ್ರು. ಸೊ ಅದೇ ಯಾರು ಈ ಮೊಬೈಲ್ಗಳನ್ನ ಖರೀದಿ ಮಾಡಿದ್ರು ಅವ್ರುಗಳಿಂದ ನಾವು ಈಗ ರಿಕವರಿ ಮಾಡಿದ್ದೀವಿ. ಈ ಹಿಂದೆ ಆರೋಪಿಗಳು ಬಟ್ಟೆ ಅಂಗಡಿ ಇಟ್ಟಿದ್ರು. ಕೊರೋನಾ ಸಂದರ್ಭದಲ್ಲಿ ಬಟ್ಟೆ ಅಂಗಡಿ ಲಾಸ್ ಆಗಿತ್ತು. ಅದರಿಂದ ಹಣ ಹೊಂದಿಸಲು ಮೊಬೈಲ್ ಕಳ್ಳತನಕ್ಕೆ ಇಳಿದಿದ್ರಂತೆ. ಸದ್ಯ ಈ ಕಳ್ಳ ಫ್ರೆಂಡ್ಸ್ಗಳನ್ನ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರ ಜೈಲಿಗಟ್ಟಲಾಗಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.